ಇವಾಗಿನಿಂದನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಇನ್ನೂ ಏನೂ ಓದಿಲ್ಲ ಅಂತಂದರೆ ನಾನು 0% ಇದ್ದೀನಿ ಅಂತಂದರೂ ಕೂಡ ಸ್ಟಾರ್ಟ್ ಮಾಡಿ. ಇನ್ನು ನಿಮಗೆ ಎಕ್ಸಾಮ್ ಯಾವಾಗಾದರೂ ಆಗಲಿ, ನೋಟಿಫಿಕೇಷನ್ ಯಾವಾಗಾಗಲೂ ಆಗಲಿ, ನಿಮಗೆ 3-4 ತಿಂಗಳು ಟೈಮ್ ಸಿಗಬಹುದು. ಅಕಸ್ಮಾತ್ ನೀವು ಎಕ್ಸಾಮ್ ಆದಮೇಲೆ, ನಾವು ನೋಟಿಫಿಕೇಷನ್ ಆದಮೇಲೆ ಓದ್ತೀವಿ ಅಂತಂದರೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಗೈಸ್, ಎಲ್ಲರಿಗೂ ನಮಸ್ಕಾರ. ASB ಅಕಾಡೆಮಿಗೆ ಸ್ವಾಗತ. ನೋಡ್ಬೋದು ಗೈಸ್, ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ನೇಮಕಾತಿ, ಅವೇನು ಇನ್ನೇನು ಶೀಘ್ರದಲ್ಲೇ ಆಗ್ತವೆ ಗೈಸ್. ನೋಡ್ಬೋದು, ಮೇ ತಿಂಗಳಲ್ಲೇ ಆಗಬೇಕು. ಇವತ್ತು ಡೇಟ್ 11ರಿಂದ ಮೇ ತಿಂಗಳು ನಿಮಗೆ ಹಬ್ಬ ಅಂತಂದರೂ 30 ತಾರೀಕುವರೆಗೂ, ಓಕೆ, ಇಲ್ಲಾಂದರೆ 29ನೇ ತಾರೀಕುವರೆಗೂ ನಿಮ್ಮದು ಎಲ್ಲ ಏನು ನೋಟಿಫಿಕೇಷನ್ ಇದಾವಲ್ಲ ಅವುಗಳು ನಿಮಗೆ ನೋಡೋಕ್ಕೆ ಸಿಗ್ತವೆ. ಅವುಗಳು ತುರ್ತಾಗಿ ಯಾವ್ಯಾವ ನೋಟಿಫಿಕೇಷನ್ ಬೇಕಂತೇಳಿ ಆಲ್ರೆಡಿ ನಿಮಗೆ ವಿಡಿಯೋ ಕೂಡ ಮಾಡಿದ್ದೀನಿ. ಅವುಗಳನ್ನ ನೋಡ್ಕೋಬೋದಾಗಿರ್ತದೆ. ಓಕೆ, ಇವಾಗ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ತುಂಬ ಜನ ಕೇಳ್ತಾಯಿದ್ರಿ ಏನು ಅಂತಂದರೆ ಮಾಹಿತಿಗಳನ್ನ. ಯಾವ ಮಾಹಿತಿ ಅಂದರೆ ಲ್ಯಾಂಡ್ ಸರ್ವೇಯರ್ ಮಾಹಿತಿ ಬಗ್ಗೆ ಕೇಳ್ತಿದ್ರಿ. ಓಕೆ, ಇನ್ನು ನೆಕ್ಸ್ಟ್ ಏನು ಕೇಳ್ತಿದ್ರಿ, VAO KA ನಡೆಸೋದು ಅಥವಾ KPS ನಡೆಸೋದು ಅಥವಾ ಯಾರು ನಡೆಸ್ತಾರೆ, ಮತ್ತು VAO ಯಾವಾಗ ಆಗ್ತದೆ, ಕಾಂಪಿಟೇಷನ್ ಏನು, ಆಮೇಲೆ PC ಆಲ್ರೆಡಿ ಹೇಳಿ 1 ವೀಕ್ ಆಯಿತು, ಇನ್ನೂ ಯಾವಾಗ, ಎಸ್ ಅದು ಕೂಡ. ಆಮೇಲೆ SDA FDA ಈ ಹುದ್ದೆಗಳು ಯಾವಾಗ ಆಗ್ತವೆ ಮತ್ತು ಯಾರ ಕಡೆಯಿಂದ ಆಗ್ತವೆ ಇದ್ರ ಬಗ್ಗೆ ಮಾತಾಡೋಣ. ಮತ್ತು PU ಲೆಕ್ಚರರ್ ಹುದ್ದೆಗಳ ಬಗ್ಗೆ ಮಾತಾಡೋಣ. ಮತ್ತು ಟೀಚರ್ ರಿಕ್ರೂಟ್ಮೆಂಟ್ ಇವುಗಳು ಎಲ್ಲದ್ರ ಬಗ್ಗೆ ಇವಾಗ ಮಾತಾಡ್ತಾ ಹೋಗೋಣ. ಗೈಸ್, ನೀವೇನಾದರೂ ಹೊಸಬರಾಗಿದ್ದರೆ ಮಾಡಬೇಕಾಗಿದೆ ಅಷ್ಟೇ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗಾಗಿ. ಎಸ್, ಇವಾಗ ಮಾತಾಡ್ತಾ ಹೋಗೋಣ. ಏನು ಅಂತಂದರೆ, ಫಸ್ಟಿಗೆ ಅತಿ ತುರ್ತಾಗಿ ನೋಟಿಫಿಕೇಷನ್ ಆಗುವಂತಹ ಹುದ್ದೆ ಯಾವುದಪ್ಪ ಅಂತಂದರೆ ಅದು PC ಹುದ್ದೆ ಆಗಿರ್ತದೆ. ಸೊ PC ಎಷ್ಟಪ್ಪ ಅಂತಂದರೆ 8,000 ಹುದ್ದೆಗಳಿಗೆ ಆಲ್ರೆಡಿ ಆಹ್ವಾನ ಕೊಟ್ಟಿದ್ದಾರೆ. ಎಲ್ಲ ಆರ್ಥಿಕ ಅನುಮೋದನೆ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ PC ಹುದ್ದೆಗಳು ಆಲ್ರೆಡಿ ಏನು ಪ್ರೊಸೆಸಿಂಗಲ್ಲಿದ್ದಾವೆ. ಮೇ ತಿಂಗಳಲ್ಲಿ ಆಗುವಂಥ ತುಂಬ ಪಾಸಿಬಿಲಿಟೀಸ್ ಇದ್ದಾವೆ. ನೋಡಿ, ಅಕಸ್ಮಾತ್ ಮೇ ತಿಂಗಳಾದರೆ ನೀವೆಷ್ಟು ಓದ್ಕೊಂಡಿದ್ದೀರಾ ಅದನ್ನು ಸ್ವಲ್ಪ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಓಕೆ, ಎಕ್ಸಾಮು ಯಾವಾಗ ನಡೀತಾವೆ ಅಂತಂದರೆ 2-3 ತಿಂಗಳಲ್ಲಿ ಎಕ್ಸಾಮ್ ನಡೆದು ಹೋಗ್ಬಿಡ್ತವೆ. ಓಕೆ, ಎಕ್ಸಾಮ್ ನಡೆದು ಹೋಗ್ಬಿಟ್ರೆ ನೀವು ಓದ್ಕೊಳ್ಳೋಕ್ಕೆ ಟೈಮೇ ಸಿಗೋಲ್ಲ. ಇನ್ನು ರಿವಿಷನ್ ಅಂತೂ ದೂರಿನ ಮಾತು. ಓಕೆ, ಮನುಷ್ಯ ಸಕ್ಸಸ್ ಆಗಬೇಕು ಅಂತಂದರೆ ಬರೀ ರೀಡಿಂಗ್ ಇರಬಾರ್ದು, ರೀಡಿಂಗ್ ಜೊತೆ ಏನಾಗಬೇಕು, ರಿವಿಷನ್ ಇರಬೇಕು. ಓಕೆ, ರಿವಿಷನ್ ಜೊತೆ ರೀಕಾಲ್ ಇರಬೇಕು. ಈ RRRನ ನೆನ್ಪಿಟ್ಕೊಂಡ್ರೆ ಸಕ್ಸಸ್ ಆಗ್ತಾರೆ. ಓಕೆ, ಹಾಗಾಗಿ ನಿಮಗೆ ಟೈಮ್ ಸಿಗೋಲ್ಲ ರಿವಿಷನ್ ಮಾಡೋಕ್ಕೆ. ನೀವೇನು ಮಾಡಬೇಕು ಅಂತಂದರೆ ಇವಾಗಿನಿಂದನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಇನ್ನೂ ಏನೂ ಓದಿಲ್ಲ ಅಂತಂದರೆ ನಾನು 0% ಇದ್ದೀನಿ ಅಂತಂದರೂ ಕೂಡ ಸ್ಟಾರ್ಟ್ ಮಾಡಿ. ಇನ್ನು ನಿಮಗೆ ಎಕ್ಸಾಮ್ ಯಾವಾಗಾದರೂ ಆಗಲಿ, ನೋಟಿಫಿಕೇಷನ್ ಯಾವಾಗಾಗಲೂ ಆಗಲಿ, ನಿಮಗೆ 3-4 ತಿಂಗಳು ಟೈಮ್ ಸಿಗಬಹುದು. ಅಕಸ್ಮಾತ್ ನೀವು ಎಕ್ಸಾಮ್ ಆದಮೇಲೆ, ನಾವು ನೋಟಿಫಿಕೇಷನ್ ಆದಮೇಲೆ ಓದ್ತೀವಿ ಅಂತಂದರೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಓಕೆ, ನೀವು ಮತ್ತೆ ಫೇಲ್ಯೂರ್ ಲಿಸ್ಟಲ್ಲಿ ಫಸ್ಟ್ ನಂಬರ್ ಇದ್ದೀರಾ ಅಂತ ಅರ್ಥ. ಓಕೆ, ಈ PC ಹುದ್ದೆಗಳ ಬಗ್ಗೆ ಮಾಹಿತಿ ಆಯಿತು. ಇದು PC ಯಾವಾಗಾದರೂ ಆಗಲಿ 100% ಆಗೇ ಆಗ್ತದೆ. ನಿಮ್ಗೆ ಗೊತ್ತಲ್ಲ ಹಾಗೆ ಆಗ್ತದೆ ಅಂತೇಳಿ, ಯಾಕಂದರೆ 4 ವರ್ಷದಿಂದ ಸದಾ ಆಗೇ ಇಲ್ಲ. ಸೊ ಇವಾಗ PC ಹುದ್ದೆ ಹಾಗೆ ಆಗ್ತದೆ ಅಂತ ನಿಮ್ಗೆಲ್ಲರೂ ಗೊತ್ತಿದ್ದ ಮೇಲೆ ಓದಲಿಲ್ಲ ಅಂತಂದರೆ ಯಾರು ತಪ್ಪು? ಓಕೆ, ಅದನ್ನ ಇನ್ನೊಬ್ಬರ ಬಗ್ಗೆ ಬ್ಲೇಮ್ ಮಾಡೋಕ್ಕಿಂತ ನಮ್ಮ ಮೇಲೆ ನಾವು ಬ್ಲೇಮ್ ಮಾಡ್ಕೋಬೇಕು. ಓಕೆ, ಐ ಅಗ್ರಿ, ನೋಟಿಫಿಕೇಷನ್ ಆಗಿದೆ 4 ವರ್ಷ, ಬಟ್ ಇನ್ಮೇಲೆ ಆಗ್ತದೆ, ಈ ವರ್ಷ ಆಗ್ತದೆ ಅಂತ ಎಲ್ಲರಿಗೂ ಗೊತ್ತು ತಾನೆ, ಗೊತ್ತಲ್ಲ, ಓದಬೇಕು. ಓಕೆ, ಈಗ PC ಬಗ್ಗೆ ಆಯಿತು. ಆ PC ಈ ಹುದ್ದೆನ ಯಾರು ನಡೆಸ್ತಾರೆ ನೋಡಿ, PC ಹುದ್ದೆಗಳನ್ನ ಯಾರು ನಡೆಸ್ತಾರೆ? ಮೊದಲು ಏನಂತಿದ್ರು, KE ಅವರು ನಡೆಸ್ತಿದ್ರು. ಸೊ ಇವಾಗ KE ಅಲ್ಲ, KE ನಡೆಸುವಂಥ ಪಾಸಿಬಿಲಿಟೀಸ್ ತುಂಬ ಕಮ್ಮಿ ಇದೆ. ಹಾಗಾಗಿ PCಯಲ್ಲಿನೇ ಒಂದು ಬೋರ್ಡ್ ತೊಗೊಂಬಂದು ಒಂದು ನೋಟಿಫಿಕೇಷನ್ ಮಾಡಬೇಕಂತ ಇದ್ದರು. ಆ ಬೋರ್ಡ್ ಬರಲಿಕ್ಕಿನ್ನ ಲೇಟ್ ಆಗ್ತದೆ ಕಾಣ್ತದೆ. ಹಾಗಾಗಿ KSP ಅವರೇ ನಡೆಸ್ತಾರೆ. ಈ KSP ಬೋರ್ಡನ್ನೇ ಹಳೇದೇನು ನಡೆಸುತ್ತಲ್ಲ ಅದೇ ಕಂಟಿನ್ಯೂ ಆಗ್ತದೆ. ಈ PC ಹುದ್ದೆಗಳನ್ನ KSP ಅವರೇ ನಡೆಸ್ತಾರೆ. ಹಾಗಾಗಿ ನಾವು KA ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸುವಲ್ಲಿ ವಿಫಲ ಆಗಬಾರ್ದು. ಓಕೆ, KA ಓಲ್ಡ್ ಕ್ವಶನ್ ಪೇಪರನ್ನು ಒಂದು 25-30 ಓಲ್ಡ್ ಕ್ವಶನ್ ಪೇಪರ್ ಇತ್ತೀಚೆಗೆ ಆಗಿರುವಂಥವು ಎಲ್ಲವನ್ನು ಓದಿ, ಎಕ್ಸ್ಪ್ಲನೇಷನ್ನ ಓದಿ 4 ಪಾಯಿಂಟ್ಗೆ ನೀವು ಉತ್ತರವನ್ನು ಕಂಡುಕೋಬೇಕು. ಆಮೇಲೆ ಎಕ್ಸ್ಪ್ಲನೇಷನ್ನ ನೀವೇ ಬರೆದು ತೆಗಿಬೇಕು. ಎಲ್ಲವನ್ನು ಡೀಟೇಲಾಗಿ ಸ್ಟಡಿ ಮಾಡಬೇಕು. ಇನ್ನದ್ರ ಜೊತೆ PC PSI ಆಮೇಲೆ SDA FDA ಈ ಹುದ್ದೆಗಳನ್ನ ಏನು ಎಕ್ಸಾಮ್ ನಡೆದಿತ್ತಲ್ಲ, ಒಂದು 5-6 ವರ್ಷದ ಹಿಂದಿನ ಕ್ವಶನ್ ಪೇಪರ್ನ ಆ ಟ್ರೆಂಡನ್ನು ಫಾಲೋ ಮಾಡಬೇಕು. ಹೆಂಗೆ ಕ್ವಶನ್ ಎಲ್ಲಿಂದ ಬರುತ್ತವೋ, ಎಲ್ಲಿಂದ ಬಂದಿಲ್ಲ, ಅದನ್ನೆಲ್ಲ ನೀವು ತಿಳ್ಕೊಂಡು ಕೇಸಿಂದ ನೀವು ಆ ಸ್ಟಡಿಯನ್ನು ಮಾಡಬೇಕು. ಓಕೆ, ತುಂಬ ಸ್ಮಾರ್ಟ್ ಸ್ಟಡಿ ಅಂತಂದರೆ ಓಲ್ಡ್ ಕ್ವಶನ್ ಪೇಪರೇ ನಿಮಗೆ ಮಾತೃದೇವತೆ ಅನ್ಬೋದು. ಓಲ್ಡ್ ಕ್ವಶನ್ ಪೇಪರ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನ ಬ್ಲೂ ಪ್ರಿಂಟ್ ಅಂತ ಕರಿಬೋದು. ಓಕೆ, ಹಾಗಾಗಿ ಇದ್ರ ಮೇಲೆ ಹೆಚ್ಚು ಫೋಕಸ್ ಕೊಡಿ. ಓಕೆ, ನೆಕ್ಸ್ಟ್ ಹೋಗೋಣ. ಇನ್ನು VA ಬಗ್ಗೆ ಮಾತಾಡೋಣ. VAO ಇದ್ರ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರಿ. VAO ಎಷ್ಟು ಹುದ್ದೆಗಳಿದ್ದಾವೆ? VAO ಎಷ್ಟಪ್ಪ ಅಂತಂದರೆ
1000 ಹುದ್ದೆಗಳು ಇದ್ದು ಆಲ್ರೆಡಿ 1000 ಹುದ್ದೆಗಳು ಬರುತ್ತೆ ಅದು. ಟೋಟಲಾಗಿ 1500 ಹುದ್ದೆಗಳಿದ್ದು ಅದರಲ್ಲಿ 1000 ಹುದ್ದೆಗಳು ಬರುತ್ತೆ ಅದು. ಇನ್ನು ಉಳಿದಿದ್ದೆಷ್ಟಪ್ಪ ಅಂತಂದರೆ 500 ಹುದ್ದೆಗಳು. ಈ 500 ಹುದ್ದೆಗಳನ್ನ ಯಾವಾಗ ಮಾಡ್ತಾರೆ ಅಂತಂದರೆ ಆಲ್ರೆಡಿ ಇವಾಗ ಪ್ರೊಸೆಸಿಂಗಲ್ಲಿದೆ. 500 ಹುದ್ದೆಗಳು ಆಲ್ರೆಡಿ ಪ್ರೊಸೆಸಿಂಗಲ್ಲಿದೆ. ಅವುಗಳನ್ನ ಯಾವಾಗ ಬೇಕಾದರೂ ಹುದ್ದೆಗಳನ್ನ ನಡೆಸ್ಬೋದು. ಇದು ಎಕ್ಸಾಮ್ ಬೋರ್ಡ್ ಯಾವ್ದು ನಡೆಸ್ತದಪ್ಪ ಅಂತಂದರೆ KA ಬೋರ್ಡ್ ನಡೆಸ್ತದೆ. ಹಾಗಾಗಿ ಇನ್ನು ಟೈಮ್ ಎಷ್ಟು ಉಳಿತದಪ್ಪ ಅಂದರೆ ನಮಗೆ 2 ರಿಂದ 3 ತಿಂಗಳು ಉಳಿತದೆ. ಎಲ್ಲಿಗೆ? ಓದಲಿಕ್ಕೆ ನೀವು ವಿಲೇಜ್ ಅಕೌಂಟೆಂಟ್ ಓದಲಿಕ್ಕೆ ನೀವು ಏನಪ್ಪ ಅಂತಂದರೆ ಟೈಮ್ ಇದೆ ಅಂತ ನೋಡ್ಕೊಳ್ಳಿ. ಆಲ್ರೆಡಿ ಯಾರು ಪ್ರಿಪ್ರೇಷನ್ನ ಕಂಟಿನ್ಯೂ ಆಗಿ ಸತತವಾಗಿ 4 ವರ್ಷದಿಂದ 2 ವರ್ಷದಿಂದ 1 ವರ್ಷದಿಂದ 100% ನೀವೇನು ಓದ್ಕೋತ ಬಂದಿರಲ್ಲ, ಸೆಲೆಕ್ಷನ್ ಆಗುವಂಥ ಪಾಸಿಬಿಲಿಟೀಸ್ ತುಂಬ ಇದೆ. 99% ಇದೆ. ಯಾಕಂತಂದರೆ ಎಲ್ಲರೂ ಡಿಸ್ಟ್ರಾಕ್ಷನ್ ಆಗಿದ್ದಾರೆ. ಕೆಲವೊಂದಿಷ್ಟು ಜನ ಯಾವುದೇ ನೋಟಿಫಿಕೇಷನ್ ಇಲ್ಲ ಅಂತೇಳಿ ಓದ್ಲಿಕ್ಕೆ ಹೋಗಿದ್ದಾರೆ, ಯಾವುದೇ ನೋಟಿಫಿಕೇಷನ್ ಇಲ್ಲ ಅಂತೇಳಿ ಕೆಲಸಕ್ಕೆ ಹೋಗಿದ್ದಾರೆ. ಇನ್ನು ಕೆಲಸ ಮಾಡಿಕೊಂಡು ಅರ್ಧ ಓದ್ತಿದ್ದಾರೆ, ಇನ್ನು ಕೆಲಸ ಮಾಡ್ಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಓದ್ತಿದ್ದಾರೆ. ಇನ್ನು ತುಂಬ ಜನ ಹುಡುಗಿ ಅದು ಇದು ಬೇರೆ ಡಿಸ್ಟ್ರಾಕ್ಷನ್, ಇನ್ನೂ ಕೆಲವೊಂದಿಷ್ಟು ಜನ ಮೊಬೈಲ್ ಫೋನು, ಸೋಷಿಯಲ್ ಮೀಡಿಯಾ ಅದು ಇದು. ಓಕೆ, ಡಿಸ್ಟ್ರಾಕ್ಷನ್ ದುನಿಯಾದಲ್ಲಿ ನೀವೇನಾದರೂ ಸಕ್ಸಸ್ ಆಗಬೇಕಪ್ಪ ಅಂತಂದರೆ ಕಂಟಿನ್ಯೂಟಿಯಾಗಿ ಸ್ಟಡಿ ಇರಬೇಕು. ಕಂಟಿನ್ಯೂಟಿಯಾಗಿ ಸ್ಟಡಿ ಇದ್ದರೆ ಮಾತ್ರ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಓಕೆ, ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ಇನ್ನು ವಿಲೇಜ್ ಅಕೌಂಟೆಂಟ್ ಹುದ್ದೆ 500 ಹುದ್ದೆಗಳು ಯಾವಾಗ ಆಗ್ತಾವಪ್ಪ ಅಂತಂದರೆ ಆಗ್ತವೆ ಸೂನ್. ಈ ಮೇ ತಿಂಗಳಲ್ಲೇ ಆಗುವಂಥ ಪಾಸಿಬಿಲಿಟೀಸ್ ತುಂಬ ಇದ್ದಾವೆ. ಯಾಕಂದರೆ ಜೂನಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಜೂನು ಜುಲೈಯಲ್ಲಿ GB ಎಲೆಕ್ಷನ್ ಇದೆ. ಜೂನಲ್ಲಿ ಈ GB ಎಲೆಕ್ಷನ್ ಆದಮೇಲೆ ನಿಮಗೆ ಟೈಮ್ ಸಿಗೋಲ್ಲ. ಅದಾದಮೇಲೆ 1 ತಿಂಗಳು ತೊಗೋತಾರೆ ಅವರು ಜುಲೈನಲ್ಲಿ ಮತ ಎಣಿಕೆ ಮಾಡಲಿಕ್ಕೆ, ರಿಸಲ್ಟ್ ಕೊಡಲಿಕ್ಕೆ, ಅವೆಲ್ಲ ಟೈಮ್ ತೊಗೋತಾರೆ. ಹಂಗಿದ್ರೆ ಜೂನ್ ಜುಲೈ ಹೋಯಿತು. ಮತ್ತು ನಿಮ್ದು ಯಾವಾಗ ಆಗ್ತದೆ? ಆಗಸ್ಟಲ್ಲೇ ಆಗ್ತದೆ. ಹಾಗಾಗಿ ಏನಾಗ್ತದೆ ಅಂತಂದರೆ ನಿಮಗೆ ಸದ್ಯಕ್ಕೆ ಮೇ ತಿಂಗಳಲ್ಲೇ ಆಗ್ತದೆ. ಮೇ ತಿಂಗಳಲ್ಲೇ ನೋಟಿಫಿಕೇಷನ್ ಆಗ್ತದೆ. ಯಾವ್ಯಾವ ಅಂತಂದರೆ ತುರ್ತಾಗಿ ಆಗುವ PC ಹುದ್ದೆಗಳಾಗ್ತವೆ, ಆಮೇಲೆ ವಿಲೇಜ್ ಅಕೌಂಟೆಂಟು ಹುದ್ದೆಗಳಾಗ್ತವೆ. ಇವು ಮೇನಾಗಿ ಆಗುವಂಥ ಹುದ್ದೆಗಳು. ಓಕೆ, ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ಇವಾಗ ಗೊತ್ತಾಯಿತು. ಈಗ ನೆಕ್ಸ್ಟ್ ಮಾತಾಡ್ತಾ ಬರೋಣ ಏನಂತಂದರೆ ಇನ್ನು ಫೈರ್ ಮ್ಯಾನ್ಗಳ ಬಗ್ಗೆ ಮಾತಾಡೋಣ. ಈ ಫೈರ್ ಮ್ಯಾನ್ ಹುದ್ದೆಗಳು ಮೊದಲು ನೇರ ನೇಮಕಾತಿ ಇದ್ದು, ಫೈರ್ ಮ್ಯಾನ್ ಹುದ್ದೆಗಳು ನೇರ ನೇಮಕಾತಿ ಇದ್ದು, ಇವಾಗ ಅದನ್ನ ತೆಗೆದುಬಿಟ್ಟು ಏನು ಮಾಡಿದ್ದಾರೆಪ್ಪ ಅಂತಂದರೆ ಎಕ್ಸಾಮ್ನ ಮಾಡಿದ್ದಾರೆ. ಸೊ ಎಕ್ಸಾಮ್ನ ಮಾಡಿದಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ಫೈರ್ ಮ್ಯಾನ್ ಹುದ್ದೆಗಳು ಕೂಡ ಅಷ್ಟೇ ಒತ್ತು ಕೊಟ್ಟು ಓದಬೇಕು. ಈ ಫೈರ್ ಮ್ಯಾನ್ ಹುದ್ದೆಗಳು, ಆಮೇಲೆ KPTCL ಹುದ್ದೆಗಳು, ಆಮೇಲೆ GDS ಹುದ್ದೆಗಳು, ಆಮೇಲೆ ಕೆಲವೊಂದಿಷ್ಟು ಫಾರೆಸ್ಟ್ ಗಾರ್ಡಲ್ಲಿ ನಿಮಗೆ ಏನು ಸಿಗ್ತದಪ್ಪ ಅಂದರೆ ಡೈರೆಕ್ಟ್ ನೇಮಕಾತಿ, ಯಾವುದೇ ಎಕ್ಸಾಮ್ ಇರಲಾರ್ದ ಇತ್ತು. ಬಟ್ ಇನ್ಮೇಲೆ ಎಲ್ಲವೂ ಕೂಡ ಎಕ್ಸಾಮ್ ನಡೆಸುವಂಥ ಪಾಸಿಬಿಲಿಟೀಸ್ ತುಂಬ ಇದೆ. ಯಾಕಂದರೆ ಕಾಂಪಿಟೇಷನು ಕೂಡ ಹಾಗೆ ಇದೆ. ಹಾಗಾಗಿ ಇವಾಗ ಏನು ನಡೆಸ್ತಾರೆ ನಿಮಗೆ ಫೈರ್ ಮ್ಯಾನ್ ಈ ಹುದ್ದೆಗಳನ್ನ ಹೆಸರು ಚೇಂಜ್ ಮಾಡಿ ಫೈರ್ ಆಪ್ರೇಟರ್ ಅಂತೇಳಿ ಮಾಡಿದ್ದಾರೆ. ಫೈರ್ ಆಪ್ರೇಟರ್ ಈ ಹುದ್ದೆಗಳಿಗೆ ಎಕ್ಸಾಮನ್ನು ನಡೆಸ್ತಾರೆ ಇನ್ಮೇಲೆ. ಓಕೆ, ಹಾಗಾಗಿ ನೀವೆಲ್ಲ ಒಂದಕ್ಕೆ ಓದ್ತಿದ್ರಲ್ಲ, ಸಿಲೆಬಸ್ ಒಂದೇ. ನೀವು ಯಾಕೆ ಎಲ್ಲಕ್ಕೂ ಒತ್ತು ಕೊಡಬಾರ್ದು? ಎಲ್ಲಕ್ಕೂ ಒತ್ತು ಕೊಟ್ಟು ಡೀಪ್ ಸ್ಟಡಿಯನ್ನು ಮಾಡಬಾರ್ದು. ಇದು ಒಂದು ಕ್ವಶನ್. ಓಕೆ, ಯಾಕಂದರೆ ನೀವು ಎಷ್ಟು ಓದಲಿಕ್ಕೆ ಟೈಮ್ ತೊಗೊಳ್ತಿದ್ರಲ್ಲ ಅಷ್ಟರಲ್ಲೇ ಎಲ್ಲನೂ ಮುಗಿಸ್ಬೋದು. ಈಗ IAS ಓದೋರಿಗೂ ಒಂದೇ ಟೈಮ್, PC ಓದೋರಿಗೂ ಒಂದೇ ಟೈಮ್. IAS 2 ರಿಂದ 3 ವರ್ಷದಲ್ಲಿ ಕ್ಲಿಯರ್ ಮಾಡಿಬಿಡ್ತಾರೆ. ಬಟ್ PC ಹುಡುಗರು 4 ರಿಂದ 5 ವರ್ಷ ಆದರೂ ಇನ್ನೂ PC ಆಗಿಲ್ಲ. ವೈ? ಸ್ವಲ್ಪ ಥಿಂಕ್ ಮಾಡ್ಕೊಳ್ಳಿ. ಎಲ್ಲ ಟೈಮ್ ಒಂದೇ, ಎಲ್ಲರಿಗೂ ಒಂದೇ, ಸಿಲೆಬಸ್ ಮಾತ್ರ ಬೇರೆ. ಬಟ್ ಸಿಲೆಬಸ್ ಇದು ವೈಡ್ ಆಗಿರ್ತದೆ, ಇದು ಸ್ಮಾಲ್ ಆಗಿರ್ತದೆ. ಹಂಗಂತೇಳಿ ಕಾಂಪಿಟೇಷನ್ ಎರಡಕ್ಕೂ ಒಂದೇ ಇರ್ತದೆ. ಓಕೆ, ಕಾಂಪಿಟೇಷನ್ ಎರಡಕ್ಕೂ ಒಂದೇ. ಇದು IAS ರೇಂಜಲ್ಲಿ ಕಾಂಪಿಟೇಷನ್, ಇದು PC ರೇಂಜಲ್ಲಿ ಕಾಂಪಿಟೇಷನ್. ಯಾವುದಕ್ಕೂ ಕೂಡ ಕಾಂಪ್ರಮೈಸ್ ಇಲ್ಲ ಕಾಂಪಿಟೇಷನಲ್ಲಿ. ಸೊ ಹಾಗಾಗಿ ಕಾಂಪಿಟೇಷನ್ ಹೆವಿ ಇದೆ. ನೋಡ್ಬೋದು ವಿಲೇಜ್ ಅಕೌಂಟೆಂಟೇ ತೊಗೊಳ್ಳಿ ನೀವು. ಹೋದ ಸತಿ ಎಷ್ಟಪ್ಪ 1000 ಹುದ್ದೆಗಳಿದ್ದು. 1000 ಹುದ್ದೆಗಳಿಗೆ ಅಪ್ಲಿಕೇಶನ್ ಆಗಿದವ್ರ ಸಂಖ್ಯೆ ಎಷ್ಟಪ್ಪ ಅಂದರೆ 6,33,000 ಹುದ್ದೆಗಳು. 6,33,000 ಜನ ಅಪ್ಲಿಕೇಶನ್ ಹಾಕಿದರು. ಓಕೆ, ಹಾಗಾಗಿ ಇಷ್ಟು ಕಾಂಪಿಟೇಷನ್ ಇದೆ. ಯಾಕಂದರೆ ಮೊದಲು ಅವೇರ್ನೆಸ್ ಇರಲಿಲ್ಲ, ಫಸ್ಟ್ ಟೈಮ್ ಎಕ್ಸಾಮ್ ನಡೀತು, ಎಲ್ಲಿ ಆಗಬೇಕು ಅನ್ನೋದು ಗೊತ್ತಿರಲಿಲ್ಲ. ಕಟ್ ಆಫ್ ಕಡಿಮೆ ಎಲ್ಲಿ ನಿಂತೈತಪ್ಪ ಅಂತಂದರೆ ಕಟ್ ಆಫ್ ತುಂಬ ಕಡಿಮೆ ಎಲ್ಲಿ ನಿಂತಪ್ಪ ಅಂತಂದರೆ ಅತಿ ಕಡಿಮೆ ಹುದ್ದೆಗಳಲ್ಲಿದ್ದು ನೋಡು ಅಲ್ಲಿ ಕಟ್ ಆಫ್ ಕಮ್ಮಿ ಇತ್ತು. ಅತಿ ಹೆಚ್ಚು ಹುದ್ದೆಗಳಲ್ಲಿತ್ತಲ್ಲ ಅಲ್ಲಿ ಹೈ ನಿಂತೈತೆ ಕಟ್ ಆಫ್. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಕಟ್ ಆಫ್ ಎಲ್ಲಿ ನಿಂತೈತಿ, ಯಾವ ಜಿಲ್ಲೆಗೆ, ಅದನ್ನ ವಿಡಿಯೋ ತೊಗೊಂಬರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾಡ್ಕೊಂಡು ಇಟ್ಕೋಬೋದು. ಓಕೆ, ಅದನ್ನು ತೊಗೊಂಬರ್ತೀನಿ. ವಿಲೇಜ್ ಅಕೌಂಟ್ ಬಗ್ಗೆ ಸರಿ ವಿಡಿಯೋಗಳನ್ನ ಮಾಡೋದಿದೆ, ತೊಗೊಂಬರ್ತೀನಿ. ಓಕೆ, ಇನ್ನು ಈ ಸತಿ 500 ಹುದ್ದೆಗಳು ಇರ್ತಾವಲ್ಲ, ಇದಕ್ಕೆ ಕಾಂಪಿಟೇಷನ್ ಎಷ್ಟು ಬೀಳ್ಬೋದಪ್ಪ ಅಂತಂದರೆ 500 ಹುದ್ದೆಗಳು ಎಷ್ಟು ಕಾಂಪಿಟೇಷನ್ ಬೀಳ್ಬೋದಪ್ಪ ಅಂದರೆ ಮಿನಿಮಮ್ 7 ರಿಂದ 8 ಲಕ್ಷ ಹುದ್ದೆಗಳು 7 ರಿಂದ 8 ಲಕ್ಷ ಜನ ಅಪ್ಲೈ ಮಾಡ್ತಾರೆ. ಯಾಕಂದರೆ ಅನ್ಎಂಪ್ಲಾಯ್ಮೆಂಟ್ ತುಂಬ ಇದೆ ಗೈಸ್. ಅನ್ಎಂಪ್ಲಾಯ್ಮೆಂಟು ತುಂಬ ಇದೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ಓದಂಗಿದ್ರೆ ಕರೆಕ್ಟಾಗಿ ಕೂತ್ಕೊಂಡು ಓದಿ. ಇಲ್ಲ ಅಂತಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಬೇಡ್ರಿ. ನಿಮ್ಮ ಪೇರೆಂಟ್ಸ್ಗಳನ್ನ
ಏನಪ್ಪ ಅಂತಂದರೆ ಪೇರೆಂಟ್ಸ್ಗಳ ಒಂದು ಕನಸನ್ನು ನುಚ್ಚು ನೂರು ಮಾಡೋಕೆ ಹೋಗ್ಬೇಡ್ರಿ. ಆಗಲಿಲ್ವಾ ಕರೆಕ್ಟಾಗಿ ಆಗಲ್ಲ ಅಂತೇಳಿ ಮನೇಲಿ ಹೇಳಿ ಒಪ್ಪಿಸಿ ಏನು ಮಾಡಬೇಕು, ಪ್ರೈವೇಟ್ ಜಾಬರ್ ಮಾಡಬೇಕು, ಇಲ್ಲ ನಿಮ್ಮದು ಹೊಲ ಮನೆ ಇತ್ತಂದ್ರೆ ಅದನ್ನು ನೋಡ್ಕೋಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಬಂಡವಾಳ ಇತ್ತಪ್ಪ ಅಂದರೆ ಒಂದು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬೋದು, ಇಲ್ಲ ಸಣ್ಣದ್ರಿಂದನೇ ಸ್ಟಾರ್ಟ್ ಮಾಡಿ. ಓಕೆ, ಬಟ್ ಅನ್ಎಂಪ್ಲಾಯ್ಮೆಂಟ್ ತುಂಬ ಇದೆ ಗಾಯ್ಸ್, ಅರ್ಥ ಮಾಡ್ಕೊಳ್ಳಿ. ಓದಂಗಿತ್ತಂದ್ರೆ ಫುಲ್ ಸೀರಿಯಸ್ ಆಗಿ ಓದಿ. ಯಾವುದೇ ರೀತಿ ನಾನು ನೋಟಿಫಿಕೇಷನ್ ಆದಮೇಲೆ ಓದ್ತೀನಿ, ನಾನು ಹಂಗೆ ಓದ್ತೀನಿ ಅಂತಂದರೆ ಇಲ್ಲಿ ಅವರಿಗೆ ಅವಕಾಶ ಇಲ್ಲ. ನಿಮ್ಮ ಟೈಮ್ ವೇಸ್ಟ್. ನಿಮ್ಮ ಏಜ್ ಅನ್ನುವಂಥದ್ದು ಪ್ಲಸ್ ಆಗ್ತಾನೆ ಇರ್ತದೆ ಹೊರತು ಮೈನಸ್ ಆಗಲ್ಲ. ಹಾಗಾಗಿ ನೀವು ದುಡ್ಡಿಗೆ ವ್ಯಾಲ್ಯೂ ಕೊಡಲಿಲ್ಲ ಅಂದ್ರೂ ನಡೀತದೆ, ಯಾಕಂದರೆ ದುಡ್ಡಿಂದು ಬರ್ತದೆ ನಾಳೆ ಹೋಗ್ತದೆ. ಬಟ್ ನೀವು ಏನು ಕೊಡಬೇಕಪ್ಪ ಅಂದರೆ ಟೈಮಿಗೆ ವ್ಯಾಲ್ಯೂ ಕೊಡಬೇಕು. ಈಗ ಟೈಮ್ ಈಸ್ ಅ ಮನಿ. ಟೈಮ್ ನೀವು ಎಷ್ಟು ಕರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರ್ತದೆ. ಆಮೇಲೆ ನಿಮ್ಗೆ ದುಡ್ಡು ಬೇಡ ಅಂದ್ರೂ ಬರ್ತದೆ, ಯಾಕಂದರೆ ಜಾಬ್ ಆಗಿರ್ತದೆ. ಥಿಂಕ್ ಮಾಡಿ. ಓಕೆ ಗೈಸ್, ನಾನು ನಿಮಗೆ ಏನು ಹೇಳಬೇಕು ಅದು ಹೇಳಿದ್ದೀನಿ ಅಂದ್ಕೋತೀನಿ. ಮೇನಾಗಿ ಫೋಕಸ್ ಆಗಿ PC, PSI, VAO ಆಮೇಲೆ ಕೆಲವೊಂದಿಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಕೆಲವೊಂದು ಟ್ರೂತ್ ಆ್ಯಂಡ್ ಫ್ಯಾಕ್ಟ್ಸ್ ಕೂಡ ಹೇಳಿದ್ದೀನಿ. ಆಮೇಲೆ ಇದ್ರ ಬಗ್ಗೆ ನೋಟಿಫಿಕೇಷನ್ ಯಾವಾಗ ಆಗ್ತದೆ ಅಂತ ಕೂಡ ಹೇಳಿದ್ದೀನಿ. ಮೇ ತಿಂಗಳಲ್ಲಿನೇ ಆಗ್ತದೆ. ಇದಾಗಲಿಲ್ಲ ಅಂತಂದರೆ ನಿಮ್ಮದು ನೆಕ್ಸ್ಟ್ ಆಗಸ್ಟ್ಗೆ ಹೋಗ್ತದೆ ಅಂತಲೂ ಕೂಡ ಹೇಳಿದ್ದೀನಿ. ಎಲ್ಲವನ್ನು ಹೇಳಿದ್ದೀನಿ. ಮತ್ತೇನಾದರೂ ಬಿಟ್ಟಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಮತ್ತೇನಾದರೂ ಡೌಟ್ ಇತ್ತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು. ನೆಕ್ಸ್ಟ್ ನಾನು ಏನು ಹೇಳ್ತೀನಿ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇಯರ್ ಬಗ್ಗೆ ಹೇಳ್ತೀನಿ. ಆಮೇಲೆ ಇದು KPSC ಕಡೆಯಿಂದ SDA FDA ಹುದ್ದೆಗಳು ನೇಮಕ ಆಗ್ತಿದ್ದಾವೆ. SDA FDA ಹುದ್ದೆಗಳು ನೇಮಕ ಆಗ್ತಿದ್ದಾವೆ, ಅವು ಕೂಡ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಏನು ಹೇಳ್ತೀನಪ್ಪ ಅಂತಂದರೆ ಲೆಕ್ಚರರ್ ಹುದ್ದೆಗಳ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ಟೀಚರ್ಸ್ ಹುದ್ದೆಗಳ ಬಗ್ಗೆ ಹೇಳ್ತೀನಿ. ಓಕೆ, ಆಮೇಲೆ ಇನ್ನೂ ತುಂಬ ನೋಟಿಫಿಕೇಷನ್ ಇದ್ದಾವೆ ಕೆಲವೊಂದಿಷ್ಟು ಇಲಾಖೆಗಳಲ್ಲಿ, ಅದ್ರ ಬಗ್ಗೆ ಹೇಳ್ತೀನಿ. ಅದು ನಿಮಗೆ ಮಾಹಿತಿ ಬೇಕಾಗಿತ್ತಂದರೆ ಹಾಗೂ ಇನ್ನಿತರ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಮಾಹಿತಿ ಬೇಕಾಗಿತ್ತಂದರೆ ನೀವು ಮಾಡ್ಕೋಬೇಕಾಗಿದ್ದಷ್ಟೇ ಕೆಳಗಡೆ ಸಬ್ಸ್ಕ್ರೈಬ್ ಅಂತೇಳಿ ಬಟನ್ ಇದೆ, ರೆಡ್ ಬಟನ್ ಒತ್ತಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಗೈಸ್.